ಜನವರಿ 22ರಿಂದ ಶುರುವಾದ ವಿಧಾನಮಂಡಲ ಅಧಿವೇಶನ ಇವತ್ತಿಗೆ ಕೊನೆಯಾಗಿದೆ. ಮೊದಲ ದಿನ ಗವರ್ನರ್ ಭಾಷಣ ಹಿಡಿದು ಗದ್ದಲ ಶುರುವಾಗಿತ್ತು. ಆಮೇಲೆ ರಾಜ್ಯಪಾಲರ ಭಾಷಣದ ಜೊತೆಗೆ ಅಬಕಾರಿ ಹಗರಣದ ವಿಚಾರದ ಪ್ರಸ್ತಾಪ ಕಡೆಯ 2 ದಿವಸಗಳಲ್ಲಿ ಸದನದಲ್ಲಿ ಗದ್ದಲ ಗಲಾಟೆಗೆ ಕಾರಣ ಆಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಸದನವನ್ನು ಕರೆದಿರುವಂಥದ್ದು, ಈ ಅಧಿವೇಶನವನ್ನು ಕರೆದಿದ್ದಂಥದ್ದೇ ವಿಶೇಷ ಅಧಿವೇಶನ ಅಂತ ಹೇಳಿ, ಅದು ಮನ್ರೇಗಾ ಮತ್ತು ಜಿ ರಾಮ್ಜಿ ವಿಚಾರದಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡುವುದರ ಸಂಬಂಧ. ಆದರೆ ಸದನದಲ್ಲಿ ಇವತ್ತು ಛೀ ಥೂ ಅಂತೆಲ್ಲ ಬೈದಾಡಿಕೊಂಡು ಯಾವ ಸ್ವರೂಪದಲ್ಲಿ ನಮ್ಮ ಶಾಸಕರುಗಳು ಸದನದ ಒಳಗಡೆ ವರ್ತಿಸಿದ್ದಾರೆ ಅನ್ನೋದನ್ನು ನಿಮಗೆ ಬರೆದಿತ್ತು. ಏನಾರ ಮಾಡಲಿ ನನ್ನ ತಪ್ಪು ಇಲ್ಲ. 6,000 ಕೋಟಿಯನ್ನ ಲೂಟಿ ಮಾಡಿರೋದು ಅಬಕಾರಿ ಇಲಾಖೆಯಲ್ಲಿ ನಿಜ. ಪ್ರೂವ್ ಮಾಡಲಿ, ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ. ಅವ್ರು 3 ತಿಂಗಳು ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಂತದೇನು ನಡೆದಿಲ್ಲ, ರಾಜೀನಾಮೆ ಕೊಡುವ ಪ್ರಮೇಯ ಇಲ್ಲ. ರಾಜ್ಯ ವಿಧಾನಮಂಡಲ ವಿಶೇಷ ಅಧಿವೇಶನ ಸೇರಿದ್ದು ಮನ್ರೇಗಾ ಬಚಾವೋ ವಿಬಿ ಜಿ ಹಟಾವೋ ಹೋರಾಟಕ್ಕಾಗಿ. ಕೇಂದ್ರ ಸರ್ಕಾರದ ವಿಬಿ ಜಿ ವಿರುದ್ಧದ ಖಂಡನಾ ನಿರ್ಣಯಕ್ಕೆ ಸರ್ಕಾರ ಮುಂದಾಗಿದ್ರೆ ಅಬಕಾರಿ ಹಗರಣವೇ ಪ್ರತಿಪಕ್ಷಗಳ ಅಸ್ತ್ರವಾಗಿತ್ತು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಮಾಡಿದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಇವತ್ತು ವಿಧಾನಸಭೆ ಕಲಾಪದಲ್ಲೂ ಗಲಾಟೆ ಮಾಡಿದ್ರು. ಅಬಕಾರಿ ಮಂತ್ರಿ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಸದನದ ಬಾವಿಗಿಳಿದು ದೋಸ್ತಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಎಟಿಎಂ ಅಲ್ಲ, ಈಗ ರಿಸರ್ವ್ ಬ್ಯಾಂಕ್, ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ. ಜನರ ಬದುಕಿನ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರತಿಪಕ್ಷಗಳ ಪ್ರತಿಭಟನೆ ವೇಳೆ ಲೂಟಿ ರಾಹುಲ್ ಗಾಂಧಿ ಕೋಟಿ ಎಂದು ಘೋಷಣೆ ಕೂಗಿದ್ರು. 6,000 ಕೋಟಿ ಲೂಟಿಯ ಆಡಿಯೋ ವಿಡಿಯೋ ಸಾಕ್ಷಿ ಸಾಕಲ್ವೇ ಎಂದು ಅಶೋಕ್ ಪ್ರಶ್ನೆ ಮಾಡಿದ್ರು. ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಕೊಟ್ರೆ ಈಗ ಕೇರಳ ಎಲೆಕ್ಷನ್ಗೆ ಅಬಕಾರಿ ಹಣ ಕೊಡ್ತೀರಾ ಎಂದು ಅಶೋಕ್ ತರಾಟೆಗೆ ತೆಗೆದುಕೊಂಡ್ರು. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ನೈತಿಕತೆ, ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋದ್ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು ಡಿ.ಕೆ. ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬಕಾರಿಗೆ ಇಲಾಖೆದು. ಪ್ರತಿಪಕ್ಷಗಳ ಧರಣಿ ಮಧ್ಯೆಯೇ ಸಿಎಂ ಭೇಟಿ ಮಾಡಿದ್ರು ಸಚಿವ ಆರ್.ಬಿ. ತಿಮ್ಮಾಪುರ. ಹಗರಣದ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ ಅಂತಾನು ಹೇಳಿ ಪ್ರತಿಪಕ್ಷಗಳ ಟೀಕೆ ಪ್ರಶ್ನೆಗಳಿಗೆ ಖಡಕ್ಕು ಉತ್ತರ ಕೊಟ್ರು. ಪ್ರತಿಪಕ್ಷಗಳು ಹೇಳಿದಾಗೆಲ್ಲ ರಾಜೀನಾಮೆ ಕೊಟ್ರೆ ಸರ್ಕಾರ ನಡೆಸೋದಕ್ಕಾಗುತ್ತಾ ಎಂದು ಪ್ರಶ್ನಿಸಿದ್ರು. ಇದೊಂದು ರಾಜಕೀಯ ಷಡ್ಯಂತ್ರವಾಗಿದ್ದು ನಾನು ಯಾವ ತಪ್ಪೂ ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತೇನ? ಅವರೆಲ್ಲದೂ ರಾಜೀನಾಮೆ ಕೇಳ್ತಾರೋ? ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ. ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಈ ಮಧ್ಯೆ ಕಲಾಪದಲ್ಲಿನ ಅಬಕಾರಿ ಕಚ್ಚಾಟದ ಬಗ್ಗೆ ಡಿ.ಕೆ. ಶಿವಕುಮಾರ್ ಹಾಗೂ ವಿಜಯೇಂದ್ರ ಕೂಡ ಮಾತಿನ ಸಮರಕ್ಕಿಳಿದರು. ಕರ್ನಾಟಕ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ರೀತಿ ಎಟಿಎಂ ಆಗಿ ಪರಿವರ್ತನೆ ಆಗಿದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಇದು ರುಜುವಾತು ಆಗ್ತಾ ಇದೆ. ಹಾಗಾಗಿ ಅಬಕಾರಿ ಪ್ರಕರಣ ಏನಿದೆ ಮತ್ತೊಂದು ಪ್ರಕರಣ. ಮಂತ್ರಿಯ ಮೇಲೂ ಕೂಡ ಒತ್ತಡ ಇದೆ, ರಾಜೀನಾಮೆ ಕೊಡಬಾರ್ದು ಅಂತೇಳಿ. ಅವ್ರು ರಾಜೀನಾಮೆ ಕೊಟ್ಟರೆ ಯಾರ್ಯಾರು ಬುಡಕ್ಕೆ ಬರ್ತದೋ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಅವರ ಸರ್ಕಾರದಲ್ಲೇ BJP ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡಕ್ಕೆ ನಾವೆಲ್ಲ ದಾಖಲೆಗಳು ಮಾಡಿಕೊಂಡು ಕೂದಿದ್ದೀವಿ. ಸೊ ಚರ್ಚೆ ಮಾಡಿ, ಅವರು ಮಾಡಲಿ, ನಾವು ಮಾಡೋಣ. ಹೀಗೆ ಮನ್ರೇಗಾ ಮಹಾಯುದ್ಧದ ಕಿಚ್ಚಿಗೆ ಇನ್ನಷ್ಟು ತುಪ್ಪ ಸುರಿದದ್ದು ಅರಸೀಕೆರೆ ಶಾಸಕ KN ಶಿವಲಿಂಗೇಗೌಡ. ನಿನ್ನ ಯೋಗ್ಯತೆ ಬೆಂಕಿ ಹಾಕ, ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲ. ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಬಕಾರಿ ಇಲಾಖೆಯಲ್ಲಿನ 6,000 ಕೋಟಿ ಲೂಟಿಗೆ ಏನಿದೆ ಸಾಕ್ಷಿ ಎಂದು ಮೈತ್ರಿ ನಾಯಕರನ್ನ ಪ್ರಶ್ನಿಸಿದ್ರು. ಆಗ ಕೊಬ್ಬರಿ ಕಳ್ಳ
ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದವನು ಅಂತೆಲ್ಲ ಶಾಸಕರಾದ ಶರಣು ಸಲಗರ, ವೇದವ್ಯಾಸ್ ಕಾಮತ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ RSSನವರ ಚಾಳಿಯೇ ಕೂಗೋದು, ಕಿರುಚಾಡೋದು ಎಂದು ಟಕ್ಕರ್ ಕೊಟ್ಟರು. ಬಾಯಿಗೆ ಬಂದಂತೆ ಬೈದ್ರು. ಲೇ RSS, ಲೇ RSS, ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಶಾಸಕ ಶರಣು ಸಲಗಾರ ಹೆಂಡತಿಯಿಂದ ಲೂಟಿ, ತಹಶೀಲ್ದಾರ್ ಹುದ್ದೆಯಿಂದ ಲೂಟಿ ಹೊಡೆದ್ರ. ಶಾಸಕ ಶರಣು ಸಲಗರ ಟೀಕಿಸುವ ಭರದಲ್ಲಿ ಸಲಗರ ಪತ್ನಿ ತಹಶೀಲ್ದಾರ್ ಆಗಿ ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ರು ಶಿವಲಿಂಗೇಗೌಡ. ತಹಶೀಲ್ದಾರ್ ಹೆಂಡತಿ ಮೂಲಕ ಮಾಡಿರುವ ಅಕ್ರಮ ಸಾಕಲ್ವೇ ಎಂದು ಶರಣು ಸಲಗರಿಗೆ ಟಾಂಗ್ ಕೊಟ್ರು. ಶಿವಲಿಂಗೇಗೌಡರ ಈ ಮಾತಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಶರಣು ಸಲಗರ ಟಾಂಗ್ ಕೊಟ್ರು. ಯಾರೋ 3 ಜನ, ಒಬ್ಬ RSS ಜನ ಈ ಮಂಗಳೂರಿನನು, ಇವನು ನಾನು ಮಾತಾಡಕ್ಕೆ ಎದ್ರು ಇದಾಗ್ತಾನೆ. ಇವನೊಬ್ಬ ಈ ತಹಶೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಸಲಗಾರ, ಇವನು ಭ್ರಷ್ಟ. ಈ ಏನು ಆ ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಭಾಳ ನಮಗೂ ಬೇಕಾದವ್ರು. ನೆನ್ನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನು ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಕಲೆಕ್ಷನ್ ಮಾಡಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಇದು ಅಷ್ಟಕ್ಕೆ ನಿಲ್ಲಲಿಲ್ಲ. ಬದಲಾಗಿ ಶಾಸಕ ಕುಣಿಗಲ್ ರಂಗನಾಥ್ ಮಾತಿನ ವೇಳೆಯೂ ಗೋವಿಂದ ಗೋವಿಂದ ಎಂದು ಕೂಗಿದ್ರು ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್. ಗೋವಿಂದ ಗೋವಿಂದ, ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ, ಸಮೃದ್ಧಿಗೆ ಚಿಹ್ನೆ, 6000 ಕೋಟಿ ಗೋವಿಂದ, ಸಂವಿಧಾನಕ್ಕೆ ಚಿಹ್ನೆ, 6000 ಕೋಟಿ ಗೋವಿಂದ, ಚಿಹ್ನೆ ಇದು. ಹೀಗೆ ಗದ್ದಲ ಗಲಾಟೆಗಳ ಮಧ್ಯೆ ಮನ್ರೇಗಾ ಯೋಜನೆ ಪರ ಜೀರಾಮ್ಜಿ ವಿರುದ್ಧ ಸರ್ಕಾರ ಖಂಡನಾ ನಿರ್ಣಯ ಅಂಗೀಕಾರ ಪಡೆದುಕೊಂಡಿದ್ದು ವಿಧಾನಸಭೆ ಅಧಿವೇಶನ ಇವತ್ತಿಗೆ ಕೊನೆಯಾಯಿತು. ಆದರೆ ಬಿಜೆಪಿ ಅವರು ನಾಳೆಯಿಂದ ಅಬಕಾರಿ ಸಚಿವರ ರಾಜೀನಾಮೆಗೆ ಬೀದಿಗಿಳಿದು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜ್ಯೋತಿಷಿ ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ ಸದಸ್ಯರು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಗಂಡನನ್ನೇ ಹತ್ಯೆ ಮಾಡಿ ಸುಚಿತ್ರಾ ಪರಾರಿಯಾಗ್ತಿದ್ದಾಗ ಜನರು ಹಿಡಿದು ಹಿಗ್ಗಾಮುಗ್ಗ ಥಳಿಸಿದಂತಹ ವಿಡಿಯೋ ಈಗಾಗಲೇ ವೈರಲ್ ಆಗ್ತಿದೆ. ಮತ್ತೊಂದು ಕಡೆ ಕಮಲಾಕರ್ ಭಟ್ಗೂ ಕೂಡ ಗೂಸಾಬಿದ್ದಿದೆ. ಇದರ ನಡುವೆ ಇದೇ ಕಮಲಾಕರ್ ಭಟ್ ಹೆಸರಿನಲ್ಲಿ ಕಾಂಗ್ರೆಸ್ನ BK ಹರಿಪ್ರಸಾದ್ ಹಾಗೂ ಬಿಜೆಪಿಯ ಸುರೇಶ್ ಕುಮಾರ್ ಅವರ ನಡುವೆ ರಾಜಕೀಯ ಸಂಘರ್ಷ ಜೋರಾಗಿ ನಡೀತಾ ಇದೆ. ಪ್ರಖ್ಯಾತ ಜ್ಯೋತಿಷಿ ಅಂತ ಹೇಳ್ಕೊಳ್ತಿದ್ದ ಕಮಲಾಕರ್ ಭಟ್ ಜೊತೆ ಚೆಲ್ಲಾಟ ಆಡ್ಕೊಂಡಿದ್ದವಳು ಈ ಸುಚಿತ್ರಾ. ತನ್ನ ಚೆಲ್ಲಾಟಕ್ಕೆ ಅಡ್ಡಿಯಾಗಿದ್ದ ಅಂತ ತಾಳಿ ಕಟ್ಟಿದ ಮಹೇಶ್ ನಾಯ್ಕ್ನನ್ನೇ ಮುಗಿಸಲು ಚಾಕು ಹಾಕಿದ್ಲು. ಅಡ್ಡ ಬಂದ ಮಹೇಶ್ ಸೋದರ ವಸಂತ್ ನಾಯ್ಕ್ಗೂ ತನ್ನ ಚೇಲಾಗಳ ಜೊತೆ ಸೇರಿ ಚಾಕು ಹಾಕಿದ್ಲು. ಆದರೆ ಗಂಡ ಮಹೇಶ್ ನಾಯ್ಕ್ ಬದುಕುಳಿದಿದ್ದು ಆಸ್ಪತ್ರೆಯಲ್ಲೇ ನರಳಾಡುತ್ತಿದ್ದಾರೆ. ಕಮಲಾಕರ್ ಭಟ್ ಪ್ರೇಯಸಿ ಸುಚಿತ್ರಾಳ ಭಾವ ವಸಂತ್ ನಾಯ್ಕ್ ಜೀವ ಬಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಕೊಲೆ ಮಾಡಿ ಪರಾರಿಯಾಗ್ತಿದ್ದಾಗ ಸಿದ್ದಾಪುರದ ಜನರೇ ಹಿಡಿದು ಸುಚಿತ್ರಾಳಿಗೆ ಹಿಗ್ಗಾಮುಗ್ಗ ಬಾರಿಸಿದ ವಿಡಿಯೋ ವೈರಲ್ ಆಗಿದೆ. ಒಂದೊಂದೇ ಚಪ್ಪಲಿ ಏಟು ಬೀಳ್ತಿದ್ರು. ಆಂಟಿ ಮಾತ್ರ ಕಮಕ್ಕಿಮಿಕ್ ಅಂತಿಲ್ಲ. ಬಿಡಬೇಡಿ ಅವಳನ್ನ, ಚಪ್ಪಲಿಯಲ್ಲಿ ಹೊಡೀರಿ, ಬೆಂಕಿ ಹಾಕಿ ಅಂತ ಜನ ರೊಚ್ಚಿಗೆದ್ರು. ಕಾರಿನಲ್ಲಿದ್ದ ಅಪ್ಪ ಮಗಳನ್ನ ಲಾಕ್ ಮಾಡಿಕೊಂಡು ನಡುಬೀದಿಯಲ್ಲೇ ಧರ್ಮದೇಟು ಕೊಟ್ರು. ಅದೃಷ್ಟ ಚೆನ್ನಾಗಿತ್ತು, ಪೊಲೀಸರು ಜೀವ ಉಳಿಸಿ ಕರ್ಕೊಂಡು ಹೋಗಿ ಕೇಸ್ ಹಾಕಿದ್ರು. ಆದರೆ ಸ್ಥಳೀಯರು ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೇನೂ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ರು. ಕೊನೆಗೆ ಅಮ್ಮ ಸುಚಿತ್ರಾಳ ಕ್ರೂರ ಕಥೆಯನ್ನ ಮಗಳು ಎಳೆ ಎಳೆಯಾಗಿ ಬಿಚ್ಚಿಟ್ಲು. ಅದಾದಮೇಲೆ ಏಕಾಏಕಿ ಒಂದು 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋವಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ಅಮ್ಮ ಇಲ್ಲ ಅವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು.
ಕಮಲಾಕರನ ಹೆಸರಲ್ಲಿ ರಾಜಕೀಯ ಕಚ್ಚಾಟ. ಒಂದು ಕಡೆ ಕೊಲೆ ಪುರಾಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ಹಂಗಾಮವೂ ಜೋರಾಗಿದೆ. ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಬಂಧನವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಜ್ಯೋತಿಷಿಯನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದು ಬಿಜೆಪಿ ಶಾಸಕ ಸಂಘ ಪರಿವಾರದ ನಾಯಕ ಸುರೇಶ್ ಕುಮಾರ್. ಕೊಲೆಯಲ್ಲಿ ಅವರ ಪಾತ್ರವೂ ಇದೆ ಅಂತ ಪೋಸ್ಟ್ ಹಾಕಿದ್ರು. ಆದರೆ ಕಮಲಾಕರ್ ಭಟ್ರನ್ನ 7 ವರ್ಷದ ಹಿಂದೆ ಭೇಟಿ ಮಾಡಿದ್ದೆ, ಅದು ಕೇವಲ 1 ನಿಮಿಷದ ಭೇಟಿಯಷ್ಟೇ. ಫೋಟೋ ತೆಗೆಸಿದಾಕ್ಷಣ ಈ ಥರ ತೇಜೋವಧೆ ಮಾಡುವುದು ಸರಿಯಲ್ಲ ಅಂತ ಹರಿಹಾಯ್ದ್ರು. ಸುರೇಶ್ ಕುಮಾರ್ಗೆ ಅಂತ ಧೈರ್ಯ ಎಲ್ಲ ಇಲ್ಲ. ನಾನು ಅವರಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು. ಅವ್ರ ಸೈನ್ಸು, ನಾನು ಕಾಮರ್ಸು. ಅವ್ರಿಗೆ ಸೈನ್ಸ್ ಜಾಸ್ತಿ ಬುದ್ಧಿ, ಅದರಿಂದ ಅವ್ರದ್ದು ಇದಕ್ಕೆ ಸಂಬಂಧ ಇದೆ ಅಂತ ಅವ್ರು ಇಂಥವ್ರನ್ನೆಲ್ಲ ಬೆಂತಟ್ಟಿದ್ರಲ್ಲ ಅಂತ ಅಷ್ಟೇ. ಅವ್ರ ಪಕ್ಷದ ಅಧ್ಯಕ್ಷರಿಗೂ ಸಹ ಬುಕ್ಕೆ ಕೊಟ್ಟಿದ್ದಾರೆ. ಇವ್ರನ್ನೂ ಸಹ ಇವರು ಭಾಳ ಫೋಟೋ ಹಾಕಿದ್ದೀನಿ, ಬೆಂತಟ್ಬಿಟ್ಟು ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಏನಕ್ಕೆ ಉತ್ತೇಜನ ಕೊಟ್ಟರು ಅನ್ನೋದು ನೋಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ನ ನೋಡಿದ್ದೆವು. ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ಒಟ್ನಲ್ಲಿ ಆಂಟಿ ಸಂಘಕ್ಕೆ ಬಿದ್ದ ಜ್ಯೋತಿಷಿ ಅಂಡ್ ಗ್ಯಾಂಗ್ ಜೈಲು ಸೇರಿದ್ರೆ, ಅದೇ ಜ್ಯೋತಿಷಿ ವಿಚಾರದಲ್ಲಿ ರಾಜಕಾರಣಿಗಳ ಮಧ್ಯೆಯೂ ಕೆಸರೆರಚಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಸಂಸತ್ನ ಬಜೆಟ್ ಅಧಿವೇಶನದಲ್ಲಿ NDA ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ರಾಹುಲ್ ಗಾಂಧಿ ಅವರಿಗೆ ನರವಾಣೆ ಅವರ ಆತ್ಮಚರಿತ್ರೆ ಅನ್ನುವಂತಹ ದೊಡ್ಡ ಅಸ್ತ್ರ ಸಿಕ್ಕಿತ್ತು. ಆದರೆ ಪಂಜಾಬ್ ಸಂಸದ ಹಾಗೂ ಕೇಂದ್ರ ಸಚಿವರನ್ನ ದ್ರೋಹಿ ಅಂತ ಕರೆದು ಎಡವಟ್ಟು ಮಾಡಿಕೊಂಡಿದ್ದಾರೆ. ರಾಹುಲ್ ಹೇಳಿಕೆಯನ್ನು ಬಿಜೆಪಿಯವರು ಈಗ ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. मेरी माननीय सदस्यों से अपेक्षा है ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರಲು ಹೋಗಿ ಸಿಖ್ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಲೋಕಸಭೆ ಕಲಾಪದಲ್ಲಿ ಮಾತನಾಡಲು ಬಿಡುತ್ತಿಲ್ಲ ಅಂತ ಮೋದಿಯವರೇ ಧೈರ್ಯ ಆಗಿದ್ರೆ ಉತ್ತರ ಕೊಡಿ ಅಂತ ಲೋಕಸಭೆ ಕಲಾಪದ ಒಳಗೆ ಪ್ರತಿಪಕ್ಷದವರು ಪ್ರತಿಭಟನೆ ಮಾಡ್ತಿದ್ರು. देश के लोकतंत्र का उच्च सदन है. इलाके से छोड़कर उस जगह जाकर मर्यादाओं को तोड़ोगे, आप इधर से उधर जाकर आपके सदस्य इधर से उधर जाएंगे, ये उचित है क्या? नारेबाजी से, बैनर से विरोध नहीं होता, विरोध शब्दों तर्कों से होता है. ಇನ್ನೊಂದು ಕಡೆ ಸಂಸತ್ ಅಧಿವೇಶನದ ಹೊರಗೆ ನರವಾಣೆ ಆತ್ಮಚರಿತ್ರೆ ವಿಷಯದಲ್ಲಿ ಮಾತನಾಡಲು ಬಿಡುತ್ತಿಲ್ಲ ಅಂತ ಪ್ರತಿಭಟನೆ ಆಗ್ತಿತ್ತು. ಸಂಸದರು, ಕೇಂದ್ರ ಸಚಿವರು ಓಡಾಡೋ ದಾರಿಯಲ್ಲದೆ ಕೂತು ಕಾಂಗ್ರೆಸ್ ನಾಯಕರು ಬಂದವರಿಗೆಲ್ಲ ಧಿಕ್ಕಾರ ಕೂಗ್ತಿದ್ರು. ಇದೇ ಪ್ರತಿಭಟನಾ ಸ್ಥಳಕ್ಕೆ ರಾಹುಲ್ ಗಾಂಧಿ ಬಂದ್ರು. ಪ್ರತಿಭಟನಾ ನಿರತರ ಜೊತೆ ಮಾತನಾಡ್ತಿದ್ದಾಗ ಕೇಂದ್ರ ರಾಜ್ಯ ಸಚಿವ ಶ್ರೀ ರಮಣೀತ್ ಸಿಂಗ್ ಬಿಟ್ಟು ಸಂಸತ್ ಪ್ರವೇಶ ಮಾಡ್ತಿದ್ರು. ಆಗ ರಾಹುಲ್ ಗಾಂಧಿ ನೋಡಿ ದ್ರೋಹಿ ಬರ್ತಿದ್ದಾನೆ ಅಂತ ಹೇಳಿ ವಿವಾದ ಮೈ ಮೇಲೆ ಎಳೆದುಕೊಂಡ್ರು. ಒಂದು ಕಾಲದಲ್ಲಿ ಕೇಂದ್ರ ಸಚಿವ ರಮಣೀತ್ ಬಿಟ್ಟು ಅವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ರು. ಅದೇ ಸಲುಗೆಯಲ್ಲದೆ ರಾಹುಲ್ ಮಾತಾಡಿದ್ರು. ಆದ್ರೆ ದೇಶದ್ರೋಹಿ ಅಂತ ಪದ ಬಳಸಿದ್ದು ಬಿಟ್ಟು ಒಬ್ಬರಿಗೆ ಅಲ್ಲ, ಇಡೀ ಸಿಖ್ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತಿದೆ ಬಿಜೆಪಿ. अंग्रेजी में बोल रहे थे, उन्होंने शब्द इस्तेमाल किया ट्रेटर. ट्रेटर शब्द ये सिख कम्युनिटी के लिए बहुत सीरियस इशू है.
ಇನ್ನು ರಾಹುಲ್ ಗಾಂಧಿ ಇವತ್ತು ಸಂಸತ್ ಅಧಿವೇಶನಕ್ಕೆ ನಿವೃತ್ತ ಜನರಲ್ ಮುಕುಂದ್ ನರವಾಣೆ ಬರೆದಿದ್ದ ಆತ್ಮಚರಿತ್ರೆ ಪುಸ್ತಕವನ್ನ ತಂದಿದ್ರು. ಪ್ರಧಾನಿ ಮೋದಿ ಇವತ್ತು ಅಧಿವೇಶನಕ್ಕೆ ಬರಲು ತಾಕತ್ತಿಲ್ಲ. ಒಂದು ವೇಳೆ ತಾಕತ್ತಿದ್ರೆ ಅಧಿವೇಶನಕ್ಕೆ ಬರಲಿ. ಅವರಿಗೆ ನರವಾಣೆ ಆತ್ಮಚರಿತ್ರೆಯನ್ನ ಓದಲು ನಾನೇ ಕೊಡ್ತೀನಿ ಅಂತ ಸವಾಲೆಸೆದರು. I don't think PM will have the guts to come to the Lok Sabha today. Because if he comes, I'm going to give him this book. So if PM comes, I will go physically and hand him this book. So he can read it. And उनको पता लग जाए कि उनकी सच्चाई क्या है, देश को पता लग जाए. ಸಂಸತ್ನಲ್ಲಿ ಇವತ್ತು ಪ್ರಧಾನಿ ಮೋದಿಯವರ ಭಾಷಣ ಫಿಕ್ಸ್ ಆಗಿತ್ತು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದ ಅಧಿವೇಶನ ನಾಳೆಗೆ ಮುಂದೂಡಿಕೆಯಾಯಿತು. ಪ್ರಧಾನಿ ಮೋದಿಯವರು ಕಲಾಪಕ್ಕೆ ಬರಲಿಲ್ಲ. ಮೋದಿ ಹೆದರಿದ್ದಾರೆ, ಅದಕ್ಕೆ ಬರಲಿಲ್ಲ ಅಂತಾನು ಪ್ರಿಯಾಂಕಾ ವಾದ್ರಾ ಹೇಳಿಕೆ ಕೊಟ್ರು. डर गए, आने से डर गए सदन में. और उनके रेल मंत्री और निशिकांत जी तो बुलेट ट्रेन की तरह भागे लड़कियों को देख के. ನರವಾಣೆ ಆತ್ಮಚರಿತ್ರೆ ಅಂದು ದೊಡ್ಡ ಅಸ್ತ್ರವನ್ನಾಗಿಟ್ಟುಕೊಂಡಿದ್ರು ರಾಹುಲ್ ಗಾಂಧಿ ಟೀಮ್. ಆದ್ರೆ ಕೇಂದ್ರ ಸಚಿವ ಬಿಟ್ಟು ಅವರನ್ನ ದೇಶದ್ರೋಹಿ ಅಂತೇಳಿ ಬಿಜೆಪಿಯವರಿಗೆ ರಾಹುಲ್ ಗಾಂಧಿ ಅವರೇ ಬ್ರಹ್ಮಾಸ್ತ್ರ ಕೊಟ್ಟು ಎಡವಟ್ಟು ಮಾಡಿಕೊಂಡ್ರು. ನಾಳೆ ಸಂಸತ್ ಕಲಾಪದಲ್ಲಿ ಏನಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕೇಂದ್ರ ಚುನಾವಣಾ ಆಯೋಗದ SIR ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇವತ್ತು ಖುದ್ದು ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ ಆಗಿ ವಾದ ಮಂಡಿಸಿದ್ದಾರೆ. CJI ನೇತೃತ್ವದ ತ್ರಿಸದಸ್ಯ ಪೀಠದ ಎದುರು SIRನಲ್ಲಿರುವ ಲೋಪದೋಷಗಳನ್ನು ಪ್ರಸ್ತಾಪಿಸಿದ್ದಾರೆ. ದೀದಿಯವರ ವಾದವನ್ನು ಕೇಳಿದಂತಹ ಎಲೆಕ್ಷನ್ ಕಮಿಷನ್ಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹಾಜರಾಗಿದ್ರು. ಇದಕ್ಕೆ ಕಾರಣ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಆಗ್ತಿರುವ ಲೋಪದೋಷಗಳ ಬಗ್ಗೆ ದೀದಿ ಸರ್ಕಾರ ಹಾಕಿದ್ದ ಅರ್ಜಿಗಳು. ಇದೇ ಅರ್ಜಿಗಳ ವಿಚಾರಣೆ ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಪಂಚೋಲಿ ಅವರಿದ್ದ ಪೀಠದ ಮುಂದೆ ಬಂತು. ಸರ್ಕಾರಿ ವಕೀಲರು, ಎಲೆಕ್ಷನ್ ಕಮಿಷನ್ ಪರ ವಕೀಲರು ಅವರವರ ಹೇಳಿಕೆಗಳನ್ನು ಕೊಡ್ತಿದ್ರು. ಆದರೆ ನೂರಾರು ವಕೀಲರ ಮಧ್ಯೆ ಸರ್ವೋಚ್ಚ ನ್ಯಾಯಾಲಯದ ಎದುರು ವಿನಮ್ರತೆಯಿಂದ ಕೈ ಮುಗಿದ್ರು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳೇ, ನಾನು ಮಾತಾಡಲು ಅವಕಾಶ ಮಾಡಿಕೊಡಿ ಅಂತ ನ್ಯಾಯಪೀಠದ ಮುಂದೆ ಅಂತ ಮನವಿ ಸಲ್ಲಿಸಿದ್ರು. CJI ಸರ್, ಪ್ಲೀಸ್ ನನಗೆ 5 ನಿಮಿಷ ಟೈಮ್ ಕೊಡಿ. ನ್ಯಾಯ ಅನ್ನೋದು ಮುಚ್ಚಿದ ಬಾಗಿಲುಗಳ ಹಿಂದೆ ಅಳ್ತಾ ಇದೆ. ಹೀಗಾಗಿ ನಾನು ಮಾತನಾಡಲೇಬೇಕು ಸರ್, ದಯವಿಟ್ಟು. ಮಮತಾ ಮೇಡಮ್, ಖಂಡಿತ ಅವಕಾಶ ಕೊಡ್ತೀವಿ. 5 ನಿಮಿಷ ಅಲ್ಲ, ನಿಮಗೆ 15 ನಿಮಿಷ ಕೊಡುತ್ತೇವೆ. ನ್ಯಾಯಾಲಯದಲ್ಲಿ ಮುಕ್ತವಾಗಿ ಮಾತಾಡಬಹುದು. ಮೊದಲು ವಕೀಲರು ಅವರವರ ವಾದ ಮುಗಿಸಲಿ. ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿದ್ದ CJI ಸೂರ್ಯಕಾಂತ್ ಹೀಗೆ ಹೇಳ್ತಿದ್ದಂತೆ ಮಮತಾ ಬ್ಯಾನರ್ಜಿ ಕೈಕಟ್ಟಿ ನಿಂತಿದ್ರು. ಆಮೇಲೆ ನ್ಯಾಯಾಲಯ ಮಮತಾ ಬ್ಯಾನರ್ಜಿ ಅವರಿಗೆ ಸಮಯ ನೀಡಿತು. ಆಗ ಮಮತಾ ಬ್ಯಾನರ್ಜಿ ಆಡಿದ ಒಂದೊಂದು ಮಾತುಗಳು, SIRನಲ್ಲಿ ಆಗ್ತಿರೋ ಲೋಪದೋಷಗಳ ಬಗ್ಗೆ ಹಾಕಿದ ಒಂದೊಂದು ಪಾಯಿಂಟ್ಗಳಿಗೆ ನ್ಯಾಯಮೂರ್ತಿಗಳೇ ಆಶ್ಚರ್ಯಚಕಿತರಾದ್ರು. ದೀದಿ ಮಂಡಿಸಿದ ಒಂದೊಂದು ದಾಖಲೆ ಸಮೇತ ವಾದ ಕೇಳಿ ಚುನಾವಣಾ ಆಯೋಗಕ್ಕೆ ತ್ರಿಸದಸ್ಯ ಪೀಠ ಉತ್ತರ ಕೇಳಿ ನೋಟಿಸ್ ಜಾರಿ ಮಾಡಿದೆ. ದೀದಿ ಮಾಡಿದ ವಾದದ ಹೈಲೈಟ್ಸ್ ಹೀಗಿದೆ. CJI ಸರ್, ಬಂಗಾಳದಲ್ಲಿ ಬೇಕಾಬಿಟ್ಟಿ SIR ಆಗ್ತಿದೆ. ಬೇಕಾಬಿಟ್ಟಿಯಾಗಿ ಹೆಸರುಗಳನ್ನ ತೆಗೆದು ಹಾಕಿದ್ದಾರೆ. ಮದುವೆಯಾಗಿ ಗಂಡನ ಮನೆಗೆ ಹೋದವರ ಹೆಸರು ತೆಗೆದುಹಾಕಿದ್ದಾರೆ. ಬಡವನೊಬ್ಬ ಸ್ವಂತ ಮನೆಗೆ ಹೋದ್ರೆ ಅವನ ಹೆಸರು ತೆಗೆದಿದ್ದಾರೆ. ಉದ್ಯೋಗಿಗಳು ಬೇರೆ ಕಡೆ ಶಿಫ್ಟ್ ಆದ್ರೆ ಅಲ್ಲೂ ಹೆಸರು ತೆಗೆದಿದ್ದಾರೆ. ಹಳೆ ವಿಳಾಸ, ಹೊಸ ವಿಳಾಸ ಎರಡೂ ಕಡೆಯೂ ಹೆಸರು ಡಿಲೀಟ್ ಆಗಿವೆ. SIRಗೂ ಮುನ್ನ ನೋಟಿಸ್ ಕೊಡಬೇಕು, ಕೊಟ್ಟಿರ್ತಾರೆ. ಹೆಸರು ತೆಗೆದಿದ್ರೆ ಸೇರಿಸಲು ಅವಕಾಶ ಇದೆ, ತಪ್ಪೇನಿದೆ? ನಾನು ಇದೇ ಪ್ರಶ್ನೆಗಳನ್ನ ಕೇಳಿ 6 ಸಲ ECಗೆ ಪತ್ರ ಬರೆದೆ. ಆದ್ರೆ ನನ್ನ ಒಂದು ಪತ್ರಕ್ಕೂ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಸರ್. SIR ಮೊದಲ ಹಂತದಲ್ಲಿ 58 ಲಕ್ಷ ಹೆಸರುಗಳನ್ನ ಅಳಿಸಲಾಗಿದೆ. SIR ನಡೆಸುವಾಗ ನೋಟಿಸ್ ಕೊಟ್ಟಿದ್ದಾರೆ. ಹೆಸರು ಡಿಲೀಟ್ಗಷ್ಟೇ ಅವಕಾಶ, ಹೆಸರು ಸೇರಿಸಲು ಆಗ್ತಿಲ್ಲ. ಫಾರಂ 6 ಅಡಿ ಮತದಾರರಿಗೆ ಮೇಲ್ಮನವಿಗೆ ಅವಕಾಶ ಕೊಟ್ಟಿಲ್ಲ. ಅದು ಹೇಗೆ ಸಾಧ್ಯ? ಹೆಸರು ಸೇರಿಸಲು ಅವಕಾಶವಿದೆ. ನೋಟಿಸ್ ಪಡೆದವರು ಸ್ಪಷ್ಟನೆ ಕೊಟ್ಟರೆ ಸೇರಿಸಬೇಕು. ಜಡ್ಜ್ ಸರ್, ಸಾಮಾನ್ಯ ಜನರಿಗಷ್ಟೇ ನೋಟಿಸ್ ಕೊಟ್ಟಿಲ್ಲ. ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರಿಗೂ ಕೊಟ್ಟಿದ್ದಾರೆ. ಪ್ರಸಿದ್ಧ ಬಂಗಾಳಿ ಕವಿ ಜಾಯ್ ಗೋಸ್ವಾಮಿ ಅವರಿಗೂ ಕೊಟ್ಟಿದ್ದಾರೆ. ಸಂಸದ ದೀಪಕ್, ಅಧಿಕಾರಿ ಸೇರಿದಂತೆ ಹಲವರಿಗೆ SIR ನೋಟಿಸ್ ಬಂದಿದೆ. ಹೆಸರು ಡಿಲೀಟ್ ಆಗಿದೆ. ಅಧಿಕಾರ BLO ಮೇಲ್ಪಟ್ಟ ಅಧಿಕಾರಿಗಳಿಗಿತ್ತು. ಆದ್ರೆ ಆಯೋಗ ಮೈಕ್ರೋ ಅಬ್ಸರ್ವರ್ಸ್ಗೆ ಅಧಿಕಾರ ಕೊಟ್ಟಿದೆ. ಈ ಮೈಕ್ರೋ ಅಬ್ಸರ್ವರ್ಸ್ಗಳು ಮೂಲತಃ ಬಂಗಾಳದವರೇ ಅಲ್ಲ.
ಬೇರೆ ಬೇರೆ ಬಿಜೆಪಿ ಆಡಳಿತದ ರಾಜ್ಯಗಳಿಂದ ನೇಮಕ ಆಗಿದ್ದಾರೆ. ಇವರ ಕಾಟ ತಡಿಲಾಗದೆ 150 ಬಿಎಲ್ಒಗಳ ಜೀವ ಹೋಗಿದೆ. ಮುಖ್ಯ ಚುನಾವಣಾಧಿಕಾರಿಗಳ ಒತ್ತಡದಿಂದಲೇ ಸಾವನ್ನಪ್ಪಿದ್ದಾರೆ. ಎಲ್ಲದಕ್ಕೂ ರಾಜಕೀಯ ಲೇಪನ ಆಗಬಾರ್ದು ಮಮತಾ ಮೇಡಮ್. ರಾಜಕೀಯ ಕಾರಣ ಕೇಳ್ತಿಲ್ಲ ಸರ್, ದಾಖಲೆಗಳಿವೆ. ಡೆತ್ ನೋಟ್ ಬರೆದಿಟ್ಟಿದ್ದಾರೆ, ಪತ್ರಿಕೆಗಳಲ್ಲೂ ಸುದ್ದಿಯಾಗಿವೆ. ಪಶ್ಚಿಮ ಬಂಗಾಳಕ್ಕೆ ನಾನು ಮುಖ್ಯಮಂತ್ರಿ ಆಗಿರಬಹುದು, ಆದ್ರೆ ನಾನು ಕಾಮನ್ ಕುಟುಂಬದಿಂದ ಬಂದವಳು ಸರ್. ಬಂಗಾಳವನ್ನ ಗುರಿಯಾಗಿಸಿ ಉದ್ದೇಶಪೂರ್ವಕ SIR ಆಗ್ತಿದೆ. 2 ವರ್ಷದಿಂದ ಸುಮ್ಮನಿದ್ದು ಎಲೆಕ್ಷನ್ ಟೈಮ್ನಲ್ಲೇ ಯಾಕೆ? AI ಬಳಸಿ ಎಲ್ಲೋ ಕೂತು ಡಿಲೀಟ್ ಮಾಡ್ತಿದ್ದಾರೆ ಸರ್. ಚುನಾವಣಾ ಆಯೋಗ ವಾಟ್ಸ್ಆಪ್ ಆಯೋಗ ಆಗಿದೆ ಸರ್. ಆಧಾರ ಅಷ್ಟೇ ಅಲ್ಲ, ಸರ್ಕಾರದ ದಾಖಲೆಗಳನ್ನು ಸ್ವೀಕರಿಸ್ತಿಲ್ಲ. ರೇಷನ್ ಕಾರ್ಡ್, ಜಾತಿ ಪತ್ರ, ಸರ್ಕಾರದ ಗುರುತಿನ ಚೀಟಿ, ಸರ್ಕಾರ ಕೊಟ್ಟ ಪ್ರಮಾಣ ಪತ್ರಗಳಿಗೂ SIRನಲ್ಲಿ ಒಪ್ತಿಲ್ಲ ಸರ್. ಹೀಗೆ ಮಮತಾ ಬ್ಯಾನರ್ಜಿ ವಕೀಲರಾಗಿ ಮಂಡಿಸಿದ ಎಲ್ಲ ವಾದವನ್ನ ಸುಪ್ರೀಂ ಕೋರ್ಟ್ CJI ನೇತೃತ್ವದ ಪೀಠ ಗಂಭೀರವಾಗಿ ಪರಿಗಣಿಸಿ ಆಯೋಗಕ್ಕೆ ನೋಟಿಸ್ ನೀಡಿದೆ. SIR ಉದ್ದೇಶ ಅರ್ಹ ಮತದಾರರನ್ನ ಉಳಿಸುವುದು. ಅದನ್ನು ಬಿಟ್ಟು ಅರ್ಹರನ್ನೇ ಪಟ್ಟಿಯಿಂದ ತೆಗೆಯಬಾರದು. ಅರ್ಹ ಮತದಾರರ ಹೆಸರು ಪಟ್ಟಿಯಲ್ಲಿ ಉಳಿಯಬೇಕು. SIR ನೋಟಿಸ್ ಕಳಿಸುವಾಗ ಜಾಗರೂಕರಾಗಿರಬೇಕು. ಆಯೋಗದ ಪರ ವಕೀಲರೇ, ಇದು ಗಂಭೀರವಾದ ವಿಷಯ. ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಬುದ್ಧಿವಂತರಾಗಿರಲು ಹೇಳಿ. ಫೆಬ್ರವರಿ 10ರೊಳಗೆ ಎಲ್ಲದಕ್ಕೂ ಸ್ಪಷ್ಟ ಉತ್ತರವನ್ನು ಸಲ್ಲಿಸಬೇಕು. ಸುಪ್ರೀಂ ಕೋರ್ಟ್ ಹೀಗೆ ಚುನಾವಣಾ ಆಯೋಗಕ್ಕೆ ಸ್ಪಷ್ಟನೆ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಫೆಬ್ರವರಿ 10ಕ್ಕೆ ಮತ್ತೆ ಅರ್ಜಿಗಳ ವಿಚಾರಣೆಗೂ ಬರುವ ಸಾಧ್ಯತೆಯಿದೆ. ಏನೇ ಆಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ತನ್ನ ರಾಜ್ಯದಲ್ಲಾಗ್ತಾ ಇರುವ SIRನ ಲೋಪಗಳ ವಿರುದ್ಧ ದೀದಿ ಧ್ವನಿ ಎತ್ತಿದ್ದು ಆಯೋಗ ಏನು ಉತ್ತರ ಕೊಡುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.